ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆ 7 ಕಾಲ ಆಯಿತು. ಈಗ ನಾನು ಕಾಫಿ ಮಾಡ್ತಾ ಇದ್ದೀನಿ. ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಯೂಸ್ ಮಾಡಿ, ಹಾಗಾಗಿ ಈಗ ನಾನು ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಳಾಗುತ್ತೆ ಅಂತೇಳಿ. ಇವತ್ತಿನ ವ್ಲಾಗಲ್ಲಿ ಸೋಮವಾರ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಆಯಿತು ಅನ್ನೋದನ್ನು ನೋಡ್ಬೋದು. ವ್ಲಾಗ್ನ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆಯೇ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಿಗ್ಗೆನೆ ಯಾವ ರೀತಿ ಇದೆ ವಾತಾವರಣ ಅಂದರೆ ವಿಪರೀತ ಚಳಿ ಇದೆ. ಮೋಡ ಕವಿದ ವಾತಾವರಣ, ಸಣ್ಣದಾಗಿ ಮಳೆ ಬರೋದು ನಿಲ್ಲೋದು, ಇದೇ ಥರ ಆಗ್ತಾಯಿದೆ. ಬಿಸಿ ಬಿಸಿ ಕಾಫಿ ಕುಡಿದ್ರೆ ಬಾಡಿ ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗೆ 7:20 ಆಗ್ತಾ ಬಂತು. ಇನ್ನೂ ಸಾಕಷ್ಟು ಕೆಲಸಗಳುಂಟು. ಬಟ್ಟೆಗಳೆಲ್ಲ ಒಣಗದೆ ಹಾಗೆ ಚೇರ್ ಮೇಲೆ ಬಾಗಿಲ ಮೇಲೆ ಎಲ್ಲ ಹಾಕಿದ್ದೀನಿ, ಇಲ್ಲ ಸ್ಮೆಲ್ ಬಂದುಬಿಡುತ್ತಲ್ವ ಬಟ್ಟೆ ಅಂತೇಳಿ. ಹಾಗೆ ಯೂನಿಫಾರ್ಮ್ ಕೂಡ ಒಣಗಿರಲಿಲ್ಲ. ನಿನ್ನೆ ರಾತ್ರಿಯೇ ಐರನ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಅಂದರೆ ಯೂನಿಫಾರ್ಮ್ ಒಣಗಿರಲಿಲ್ಲ ಅಂತ ಐರನ್ ಮಾಡಿಲ್ಲ. ಹಾಗೆಯೇ ರೈಸ್ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ತನುನ ಸ್ನಾನಕ್ಕೆ ಕಳಿಸಿ ಅವಳು ಯೂನಿಫಾರ್ಮ್ನೆಲ್ಲ ಐರನ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ದೀಪ್ತಿಯವರು ನಿಮ್ಮ ಬ್ಲಾಗಲ್ಲಿ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು 4 ಮಾತಾಡಿ ಅಂತಂದಿದ್ರು. ಅವ್ರಿಗೋಸ್ಕರ ಈ ಒಂದು 4 ಮಾತಾಡ್ತಾ ಇದ್ದೀನಿ. ಸೊ ನಾನು ಇಷ್ಟೊಂದು ಜ್ಞಾನಿ ಅಲ್ಲದೆ ಇದ್ರೂ ನನಗೆ ತಿಳಿದಂಥ 4 ಮಾತು ಹೇಳ್ತೀನಿ ಅಷ್ಟೇ ಕಾನ್ಫಿಡೆನ್ಸ್ ಬಗ್ಗೆ. ಫ್ರೆಂಡ್ಸ್, ಇವತ್ತು ನಾವು ಏನು ಬದುಕ್ತಾ ಇದ್ದೀವಿ, ಪ್ರತಿಯೊಂದು ಹೆಜ್ಜೆ ಇಡ್ತಾ ಇರಬೇಕಾದ್ರೂ ಆ ಹೆಜ್ಜೆ ಇಟ್ಟಾಗ ನಾನು ಬೀಳೋದಿಲ್ಲ, ನಾನು ಸರಿಯಾಗಿ ನಡಿತೀನಿ ಅಂತ ಮುಂದೆ ನಡಿತೀವಿ ನೋಡಿ, ಅದು ಕೂಡ ಒಂದು ಕಾನ್ಫಿಡೆನ್ಸೇ. ಹಂಗಂತಂದರೆ ಎಷ್ಟೇ ಕಷ್ಟ ಬರಲಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಹೆಜ್ಜೆ ಇಟ್ಟಲ್ಲೆಲ್ಲ ಕಷ್ಟನೇ. ಜೀವನ ಸಾಗಿಸೋದೇ ಕಷ್ಟ. ಮುಂದೆ ಹೇಗೆ, ನಾಳೆ ಹೇಗೆ ಅಂತಲೇ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ನಾವೇನು ದುಡಿತಾ ಇದ್ದೀವಿ, ಇವತ್ತು ಏನಿದ್ದೀವಿ ಅದೇ ನಮ್ಮ ಜೀವನ, ಆ ರೀತಿಯಾಗಿದೆ. ಆದರೂ ಕೂಡ ಧೈರ್ಯದಿಂದ ನಾವು ಬದುಕ್ತಾ ಇದ್ದೀವಿ ನೋಡಿ, ಅದೇ ಕಾನ್ಫಿಡೆನ್ಸು. ನಮ್ಮ ಮಕ್ಕಳನ್ನ, ನಮ್ಮ ಗಂಡಂದಿರನ್ನ ಚೆನ್ನಾಗಿ ನೋಡಿಕೊಂಡು, ಒಳ್ಳೆ ಅಡುಗೆ ಮಾಡಿಕೊಂಡು, ಮನೆ ಕೆಲಸಗಳನ್ನ ನಿಭಾಯಿಸ್ಕೊಂಡು ಧೈರ್ಯದಿಂದ ಛಲದಿಂದ ಬದುಕ್ತಾ ಇದ್ದೀವಿ, ಅದೇ ಕಾನ್ಫಿಡೆನ್ಸು. ಸೊ ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಎಷ್ಟೇ ಇದಾದರೂ ಕೂಡ ಕುಗ್ಗದೆ ಮುಂದೆ ಸಾಗ್ತಾ ಇದ್ದೀವಲ್ವ, ಅದೇ ಕಾನ್ಫಿಡೆನ್ಸು. ಸೊ ನನಗನ್ಸಿದಂಗೆ ನಾನು ಕೂಡ ಕಾನ್ಫಿಡೆನ್ಸಲ್ಲೇ ಬದುಕ್ತಾ ಇದ್ದೀನಿ. ಮುಂದೆಲ್ಲ ಒಂದು ದಿನ ನಮಗೆ ಒಳ್ಳೆ ಕಾಲ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ಬದುಕ್ತಾ ಇದ್ದೀವಿ ನೋಡಿ, ಅದೇ ಕಾನ್ಫಿಡೆನ್ಸ್. ಯಾವತ್ತೂ ಅಷ್ಟೇ ಧೈರ್ಯ ಕಳ್ಕೊಬಾರ್ದು. ಯಾವತ್ತೂ ಅಷ್ಟೇ ನನ್ನಿಂದ ಸಾಧ್ಯನೇ ಆಗೋದಿಲ್ಲ, ನಾನು ಕುಗ್ಗಿಬಿಟ್ಟೆ, ನನ್ನಿಂದ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ಇವತ್ತಲ್ಲ ನಾಳೆ ಅದರಿಂದ ಸಾಧಿಸ್ತೀವಿ, ಇದರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಛಲದಿಂದ ನಾವು ಮುಂದೆ ಸಾಗ್ತಾ ಇದ್ದೀವಿ ನೋಡಿ, ಅದೇ ಕಾನ್ಫಿಡೆನ್ಸು. ಸೊ ಇಷ್ಟನ್ನೇ ನಾನು ಹೇಳೋದು, ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲ್ಲ. ಹಾಗೆಯೇ ತನು ಇನ್ನೂ ಓದ್ಕೋತಾ ಇದ್ದಾಳೆ. ಟೈಮ್ ಆಯಿತು. ಈಗ ನಾನು ಪುಳಿಯೋಗರೆ ಗೊಜ್ಜು ಮಾಡಿ ರೈಸ್ ಮಾಡಿದ್ದೀನಿ. ಈಸಿ ತಿಂಡಿ ಅಂದರೆ ಇದೇನೆ, ಬೆಳಗ್ಗೆನೇ ಬೇಗ ಆಗಿಬಿಡುತ್ತೆ. ಸೊ ಪುಳಿಯೋಗರೆ ಅಂತೂ ರೆಡಿ ಆಯಿತು. ಈಗ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ ತನುಗೆ. ಸೊ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ, ಅವರು ತಿಂತಾ ತನುಗೂ ತಿನ್ನಿಸ್ಬಿಡ್ತಾರೆ. ತನು ಓದ್ಕೋತಾ ಇದ್ದಾಳೆ, ಟೆಸ್ಟ್ ಇದೆ, ಹಾಗಾಗಿ 27th ತನಕ ಟೆಸ್ಟ್ ಇದೆ. 27th ಒಂದು ಮುಗಿದ್ಬಿಡ್ತು ಅಂತಂದರೆ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. 8:20 ಆಯಿತು, ಬೇಗ ಬಾ ಅಂತ ಕರಿತಾ ಇದ್ದೀನಿ ತನುನ. ಇನ್ನೊಂದು ಸ್ವಲ್ಪ ಇದೆ, ತಡೆಯಮ್ಮ ಅಂತ ಇದ್ದಾಳೆ. ಓದಿದ್ದಾಳೆ, ಆದರೂ ಇನ್ನೊಂದು ಸಲ ರೀಕ್ಯಾಪ್ ಮಾಡ್ತಾಳೆ ಅಷ್ಟೇ. ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಯಿತು. ಗುಡಿಸಿ ಒರೆಸಿದ್ದು ಆಯಿತು. ಇವತ್ತು ಬ್ರೇಕ್ಫಾಸ್ಟು ಪುಳಿಯೋಗರೆ ಆಗಿದ್ದರಿಂದ ಈ ಕೆಲಸಗಳು ಕೂಡ ನಾನು ಬೆಳಗ್ಗೆನೇ ಮಾಡ್ಕೊಂಬಿಟ್ಟೆ. ತನುನ ಸ್ಕೂಲಿಗೆ ಕಳಿಸಿದಾಯಿತು, ಹಸ್ಬೆಂಡ್ ಹಂಗೆ ಡ್ಯೂಟಿಗೆ ಹೋದರು. ಸೊ ಇನ್ನು ಮೇಲೆ ಬಟ್ಟೆಗಳನ್ನೆಲ್ಲ ಒಣ ಹಾಕಿದ್ದೀನಿ. ಇದು ನೆನ್ನೆ ವಾಶ್ ಮಾಡಿದಂಥ ಬಟ್ಟೆ. ಒಳಗಡೆನೇ ತಂದು ಹಾಕ್ಬಿಟ್ಟಿದ್ದೆ, ಬಾಗಿಲು ಮೇಲೆ ಚೇರ್ ಮೇಲೆ ಹಾಕಿದ್ದೆ, ಅದನ್ನೆಲ್ಲ ತಂದು ಈಗ ಮೇಲೆ ಹಾಕಿದ್ದೀನಿ.
ಸೊ ಇವಾಗ ಸ್ವಲ್ಪ ಮಳೆ ಬರ್ತಾ ಇಲ್ಲ, ಹಂಗಾಗಿ ಬರೋಲ್ವೇನೋ ಅಂತ ತೊಗೊಂಬಂದು ಹಾಕಿದ್ದೀನಿ. ವಾತಾವರಣ ನೋಡ್ಬೋದು, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಬಿಸಿಲು ಅನ್ನೋದೇ ಬರ್ತಾಯಿಲ್ಲ. ಒಟ್ಟಾರೆ ಮಳೆ ನಿಂತರೆ ಅದೇ ಒಂದು ಇದು ಅಂತ ಹೇಳ್ಬೋದು. ವಾತಾವರಣ ಅಂತೂ ಫುಲ್ಲು ಥಂಡಿಯಾಗಿದೆ. ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಬಿಡೋಣಪ್ಪ ಅನ್ನಿಸ್ತಾ ಇದೆ, ಆ ರೀತಿಯಾಗಿದೆ ವಾತಾವರಣ. ಹಾಗೆ ಫ್ರೆಂಡ್ಸ್, ಈಗ 4 ಗಂಟೆ ಆಗ್ತಾ ಬಂತು. 3:45 ಅಷ್ಟೊತ್ತಿಗೆ ತನು ಬಂದ್ಲು ಸ್ಕೂಲಿಂದ. ಹಾಗೆಯೇ ಇಲ್ಲಿ ನೋಡಿ, ಸಮೋಸ, ಜಿಲೇಬಿ ಮತ್ತು ಪಕೋಡ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ತೊಗೊಂಬಂದಿದ್ದಾರೆ. ಬಿಸಿ ಬಿಸಿ ಇತ್ತು ಎಲ್ಲದೂ. ಇವಾಗ ತಿಂತಾ ಇದ್ದೀವಿ. ತನೂ ಫ್ರೆಶ್ ಅಪ್ ಆಗಿ ಬಂದು ಅವಳು ಕೂಡ ಈಗ ತಿಂತಾ ಇದ್ದಾಳೆ. ಗಂಟೆಯಲ್ಲೇ ಸುಮಾರು ಈಗ 4:10 ಆಗೋಯ್ತು. ಹಾಗೆ ನಾನು ತನು ಇಬ್ಬರೂ 1 ಅವರು ಫೋನ್ ನೋಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಮಳೆಯಲ್ಲಿ ತುಂಬ ಥಂಡಿ ಇದೆಯಲ್ವಾ, ಹಾಗಾಗಿ 1 ಅವರ್ ಹಂಗೆ ರೆಸ್ಟ್ ಮಾಡಿ ಈಗ ಗಂಟೆ 5:30 ಆಯಿತು. ಈಗ ನಾವು ಎದ್ದು ರೆಡಿಯಾಗಿದ್ದೀವಿ ಹೊರಗಡೆ ಹೋಗೋದಕ್ಕೆ ಅಂತೇಳಿ. ಸೊ ನನ್ನ ಹಸ್ಬೆಂಡ್ ಕೂಡ ಬಂದು ತನು ಸ್ಕೂಲಿಂದ ಕಳಿಸಿ ಅವರು ಕೂಡ ಮನೇಲೇ ಇದ್ದರು. 3 ಜನ ಈಗ ರೆಡಿಯಾಗಿ ಎಳ್ಚನಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಟೊಮೆಟೊ ಪೂರ್ತಿಯಾಗಿ ಖಾಲಿಯಾಗಿತ್ತು. ಟೊಮೆಟೊ ಎಲ್ಲ ಬೇಕಿತ್ತು, ಸ್ವಲ್ಪ ಫ್ರೂಟ್ಸು ತರಕಾರಿ ಬೇಕಿತ್ತು, ಹಾಗಾಗಿ ಹೊರಟಿದ್ದೀವಿ. ಅದರಲ್ಲಿ ಮಳೆ ಕೂಡ ಸಣ್ಣದಾಗಿ ಉದುರುತ್ತಾನೇ ಇತ್ತು. ಹಾಗೆ ತನೂ ಫುಲ್ಲು ಕವರ್ ಆಗಿ ಹೋಗ್ತಾ ಇದ್ದಾಳೆ. ನಾನು ಹೊರಗಡೆ ಅಂತ ಹೋಗೋದೇ ಅಪರೂಪ ಫ್ರೆಂಡ್ಸ್. ಅಂದರೆ ವಾರಕ್ಕೊಂದು ಸತಿ ಈ ರೀತಿ ಏನಾದರೂ ತೊಗೊಂಬರ್ಬೇಕು ತರಕಾರಿ ಅದು ಇದು ಅಂತಂದರೆ ಮಾತ್ರ ಹೋಗೋದು. ಇನ್ನು ಎಲ್ಲೂ ಹೋಗಲ್ಲ, ಬರೀ ಮನೇಲೇ ಇರ್ತೀನಿ. ಸೊ ಹೀಗೆ ನೋಡಿ, ಇನ್ನೂ ಸಣ್ಣದಾಗಿ ಮಳೆ ಬರ್ತಾನೇ ಇದೆ. ಮಳೆಯಲ್ಲಿ ಪಾಪ ವ್ಯಾಪಾರ ಮಾಡೋರಿಗೂ ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಜೀವನ ಅಲ್ವಾ, ಅವರು ವ್ಯಾಪಾರ ಮಾಡಲೇಬೇಕು. ನಮಗೂ ಅವಶ್ಯಕವಾಗಿರುವಂಥ ವಸ್ತುಗಳು ಬೇಕೇ ಬೇಕು. ಹಾಗಾಗಿ ಮಳೆ ಇರಲಿ ಚಳಿ ಇರಲಿ ಬರಲೇಬೇಕಾಗುತ್ತೆ. ಆ ಅಣ್ಣ ನೋಡಿ ಕವರ್ನ ತಲೆ ಮೇಲೆ ಹಾಕ್ಕೊಂಡು ಪಾಪ ವ್ಯಾಪಾರ ಮಾಡ್ತಾಯಿದ್ದಾರೆ, ಸೊಪ್ಪು ವ್ಯಾಪಾರ. ಹಂಗಾಗಿ ನಾನು ಕೂಡ ಸ್ವಲ್ಪ ಜಾಸ್ತಿನೇ ಸೊಪ್ಪು ತೊಗೊಂಬಂದೆ. ನನಗೂ ಸೊಪ್ಪು ಜಾಸ್ತಿ ಇಷ್ಟ ಆಗುತ್ತೆ. ಸೊಪ್ಪು ಪಲ್ಯ ಸಾಂಬಾರೆಲ್ಲ ಮಾಡೋಣ ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ಸೊಪ್ಪು ತೊಗೊಂಬಂದೆ. ಕಂತೆ ಎಲ್ಲ 10 ರೂಪಾಯಿ ಇತ್ತು. ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ 10 ರೂಪಾಯಿ, ಮೆಂತ್ಯ ಸೊಪ್ಪು ಕೂಡ 10 ರೂಪಾಯಿ ಇತ್ತು, ಸಬ್ಸಿಗೆ ಸೊಪ್ಪು 10 ರೂಪಾಯಿ ಇತ್ತು, ಎಲ್ಲ 10 ರೂಪಾಯಿ ಇತ್ತು ಕಂತೆ. ಹಂಗಾಗಿ ನಾನು ಜಾಸ್ತಿ ಸೊಪ್ಪು ತೊಗೊಂಬಂದೆ, 10 ರೂಪಾಯಿ ಇತ್ತಲ್ಲ ಅಂಥೇಳಿ. ನಿಜ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ಅಷ್ಟೇ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ ನೋಡಿ, ಅವ್ರ ಹತ್ರನೇ ನಾನು ಪರ್ಚೇಸ್ ಮಾಡೋದು ಜಾಸ್ತಿ. ಅವ್ರು ಕಷ್ಟಪಟ್ಟು ಪಾಪ ವ್ಯಾಪಾರ ಮಾಡ್ತಾಯಿರ್ತಾರೆ ಮಳೆ ಚಳಿ ಅಂದಂಗೆ. ಹಂಗಾಗಿ ನಾನು ಅಲ್ಲಿ ವ್ಯಾಪಾರ ಮಾಡೋದೇ ನಾನು ಜಾಸ್ತಿ, ಅಲ್ಲಿ ತೊಗೊಳ್ಳೋದೇ ಜಾಸ್ತಿ. ಅವರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ನಮಗೂ ಕೂಡ ಕಡಿಮೆಗೆ ಸಿಗುತ್ತೆ ಸ್ವಲ್ಪ ಅಂಥೇಳಿ. ನೋಡಿ ಇನ್ನೂ ಸಣ್ಣದಾಗಿ ಮಳೆ ಬರ್ತಾಯಿದೆ. ಹಂಗಾಗಿ ನನ್ನ ಹಸ್ಬೆಂಡು ಪಾನಿಪುರಿ ಕೇಳಿದ್ಲು ತನು, ಮಸಾಲೆ ಪುರಿ ಬೇಕು ಅಂದ್ಲು. ಹಂಗಾಗಿ ಮಸಾಲೆ ಪುರಿ ತೊಗೊಳಕ್ಕೆ ನಿಂತಿದ್ದೀವಿ ಈಗ. ಈ ಮಳೆಯಲ್ಲಿ ಬಿಸಿ ಬಿಸಿ ಮಸಾಲೆ ಪುರಿ ತಿನ್ನೋದು ಕೂಡ ಚೆನ್ನಾಗಿತ್ತು. ಹಾಗೆ ನೋಡಿ ಟೇಸ್ಟಿಯಾಗಿತ್ತು ಒಂಥರ. ಇಬ್ಬರು ಒಂದೊಂದು ಪ್ಲೇಟ್ ತಿಂದ್ಕೊಂಡು ಆಮೇಲೆ ಈಗ ಮನೆಗೆ ಬರ್ತಾ ಇದ್ದೀವಿ. ಗಂಟೆ ಇವಾಗ ಸುಮಾರು ನೋಡಿ 7:40 ಆಗ್ತಾ ಬಂತು. ಈಗ ಜಸ್ಟ್ ಮನೆಗೆ ಬಂದ್ವಿ. ಇನ್ನು ಈ ಸೊಪ್ಪು ತರಕಾರಿ ಎಲ್ಲದನ್ನು ತೆಗೆದಿಡೋದು ದೊಡ್ಡ ಕೆಲಸ, ಅದನ್ನೆಲ್ಲ ಮಾಡ್ಕೊಬೇಕು. ಸೊಪ್ಪು ಜಾಸ್ತಿ ತರೋದು ಅಲ್ಲ, ಅದನ್ನು ಸೋಸಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಪ್ಪ ಅನಿಸ್ಬಿಡುತ್ತೆ. ಎಲ್ಲ ಇವಾಗ ನಾನು ಎತ್ತಿಟ್ಕೊಂಡು ಚಾಪೆ ಹಾಕ್ಕೊಂಡು ಕೂತಿದ್ದೀನಿ. ಯಾಕಂದರೆ ನೆಲದ ಮೇಲೆ ಕಾಲಿಡೋಕ್ಕೂ ಕೂಡ ಅಷ್ಟು ಥಂಡಿಯಾಗಿದೆ. ಹಂಗಾಗಿ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಈಗ ನಾನೆಲ್ಲ ಎತ್ತಿಡ್ತಾಯಿದ್ದೀನಿ. ಟೊಮೆಟೊನ 60 ರೂಪಾಯಿ, ಎಳ್ಚನಹಳ್ಳಿಲಿ ತಂದರೆ 60 ರೂಪಾಯಿಗೆ ಸಿಗುತ್ತೆ. ಆದರೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಸೈಜು ಗೋಲಿ ಥರ ಇರುತ್ತೆ ಸಣ್ಣ ಟೊಮೆಟೊ.
ನೋಡಿಕೊಂಡು ಆರಿಸ್ಕೊಂಡು ತರಬೇಕು. ನಾನು ಅಷ್ಟೇ ನೋಡಿಕೊಂಡು ಸ್ವಲ್ಪ ಆರಿಸ್ಕೊಂಡು ತರ್ತೀನಿ. 60 ರೂಪಾಯಿ. ಒಳ್ಳೆ ಟೊಮೆಟೊ ಚೆನ್ನಾಗಿರೋ ತೊಗೊಳ್ತೀವಿ ಅಂದರೆ 140 ರೂಪಾಯಿ ಇದೆ. 120 ರೂಪಾಯಿ, 140 ರೂಪಾಯಿ ಇದೆ. ಹಂಗಾಗಿ ನಾನು ಇದನ್ನೇ ತರ್ತೀನಿ. 60 ರೂಪಾಯಿ ಕೊಟ್ಟು 1 ಕೆ ಜಿ ತೊಗೊಂಬಂದೆ. ಒಂದು ವಾರಕ್ಕೆ ಕರೆಕ್ಟ್ ಆಗುತ್ತೆ 1 ಕೆ ಜಿ. ಹಾಗೆಯೇ ಸೊಪ್ಪುಗಳು ನೋಡಿ, ಇದೊಂಥರ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೇನದು ಕೀರೆ ಸೊಪ್ಪು ಅಂತೇನೋ ಅಂತಾರೆ. ಆ ಸೊಪ್ಪು, ಹಾಗೆಯೇ ಫ್ರೂಟ್ಸು ಎಲ್ಲ ತೊಗೊಂಬಂದಿದ್ದೀನಿ. ಸೊಪ್ಪುಗಳಂತೂ ಜಾಸ್ತಿ ಕಂತೆ ತಂದುಬಿಟ್ಟೆ. ಸುಮಾರು ಒಂದು 6 ಕಂತೆ ಅಷ್ಟು, 7 ಕಂತೆ ಸೊಪ್ಪು ತೊಗೊಂಬಂದಿದ್ದೀನಿ. 7 ಅಲ್ಲ ಫ್ರೆಂಡ್ಸ್, 8 ಕಂತೆ. 3 ಕಂತೆ ಇದು ಪಲ್ಯದ ಸೊಪ್ಪು ತಂದಿದ್ದೀನಿ. ಅದರ ಸೊಪ್ಪು ಹೆಸರು ನನಗಷ್ಟೊಂದು ಗೊತ್ತಿಲ್ಲ. ಚಿಲ್ಕವ್ರೇನೋ ಏನೋ ಅಂತಾರೆ, ನನಗೆ ಅಷ್ಟು ಕರೆಕ್ಟಾಗಿ ಅದೇ ಹೆಸರು ಅಂತ ಗೊತ್ತಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೀರೆ ಸೊಪ್ಪು, ಹಾಗೆಯೇ ಮತ್ತು ಮೆಂತ್ಯ ಸೊಪ್ಪು. ಸೊ ಇಷ್ಟು ಕಂತೆ ಸೊಪ್ಪು ತಂದಿದ್ದೀನಿ. ಇದನ್ನೆಲ್ಲ ಈಗ ಬಿಡಿಸಿಡೋದೇ ದೊಡ್ಡ ಟಾಸ್ಕು ಇವತ್ತು. ಮೆಂತ್ಯ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಹಾಗೇನೆಲ್ಲ ಸೊಪ್ಪುಗಳು ಸ್ವಲ್ಪ ನೆಂದು ಬಿಟ್ಟಿದೆ, ಹಂಗಾಗಿ ಬೇಗ ಯೂಸ್ ಮಾಡ್ಕೋಬೇಕು. ನೆಂದಿರೋ ಸೊಪ್ಪನ್ನು ಹಾಗೆ ಇಟ್ಬಿಟ್ರೆ ಮತ್ತೆ ಕರ್ಗೋಗ್ಬಿಡುತ್ತೆ. ಬೇಗ ಯೂಸ್ ಮಾಡ್ಕೋಬೇಕು. ಹಂಗಾಗಿ ಸೊಪ್ಪನ್ನೆಲ್ಲ ಸೋಸ್ಕೊಂಡು ತೆಗೆದು ಇಟ್ಕೊಬಿಡೋಣ ಅಂತ. ಕೊತ್ತಂಬರಿ ಸೊಪ್ಪು ಕೂಡ 10 ರೂಪಾಯಿ ಕಂತೆ ಇತ್ತು. ಇದೆಲ್ಲ 20 ರೂಪಾಯಿಗೆ 3 ಕಂತೆ ನೋಡಿ. ಇದು ಇನ್ನು ಬಿಡಿಸಿ ಸೋಸು ಅಂತ ತುಂಬ ಇದೆ ಇದರಲ್ಲಿ. 20 ರೂಪಾಯಿ ಸೊಪ್ಪು ಅಲ್ವಾ ಅಂತೇಳಿ ತೊಗೊಂಡಿದ್ದೀನಿ 3 ಕಂತೆ. ಹಾಗೆ ಸಬ್ಬಸಿಗೆ 10 ಮತ್ತು ಈ ಸೊಪ್ಪು ಕೂಡ 10. ಇದು ಚೆನ್ನಾಗಿರುತ್ತೆ ಸಾಂಬಾರಿಗೆ, ಅದು ಕೂಡ 10 ರೂಪಾಯಿ. ಹಾಗೆ ಫ್ರೂಟ್ಸ್ ಅಂದರೆ ಒಂದು ಪಪ್ಪಾಯ ಒಂದು 1/2 ಕೆ ಜಿ ಬಂತು. ಅದೊಂದು ಪಪ್ಪಾಯ, ಹಾಗೆಯೇ ಒಂದು ಅರ್ಧ ಕೆ ಜಿ ಆ್ಯಪಲ್ ತಂದಿದ್ದೀನಿ ಅಷ್ಟೇ. ಅವರೆಕಾಯಿ ತಂದೆ ಫ್ರೆಂಡ್ಸ್ ಇವತ್ತು. ಅವರೆಕಾಯಿ ಸುಮಾರು ಇದು 1/4 ಕೆ ಜಿ 50 ರೂಪಾಯಿ. ಹಂಗಾಗಿ ಅವರೆಕಾಯಿ ತಂದೆ. ಕಾಳೆಲ್ಲ ಇತ್ತು ಚೆನ್ನಾಗಿ ದಪ್ಪಕ್ಕೆ, ನೋಡಿಕೊಂಡೆ ತೊಗೊಬಂದೆ 1/4 ಕೆ ಜಿ. ಹಾಗೆ ಇದು ಮಾತ್ರ ಗುಡ್ಡೆ. ಸೊ ಅಲ್ಲಿ ನಮಗೆ ಗುಡ್ಡೆ ತರಕಾರಿ ಸಿಗುತ್ತೆ ಎಳ್ಚನಹಳ್ಳಿಲಿ. ಹಂಗಾಗಿ 10 ರೂಪಾಯಿ ಗುಡ್ಡೆ. 3 ಸೌತೆಕಾಯಿ ಬಂತು 10 ರೂಪಾಯಿಗೆ. ಹಾಗೆಯೇ ಮೂಲಂಗಿ 10 ರೂಪಾಯಿಗೆ. ಹಾಗೆ 10 ರೂಪಾಯಿ ಗುಡ್ಡೆ ಇದು ಬರುತ್ತೆ, ಚಪ್ರದ ಅವರೆಕಾಯಿ ಬರುತ್ತಲ್ವ, ಅದಷ್ಟನ್ನ ಗುಡ್ಡೆ ತೊಗೊಬಂದೆ. 3 ಗುಡ್ಡೆ ತೊಗೊಬಂದೆ. ಇವಾಗ ಸೊಪ್ಪನ್ನೆಲ್ಲ ಸೋಸಿ ಇಟ್ಕೊತಾ ಇದ್ದೀನಿ ನೋಡಿ. ಇನ್ನೂ ಸುಮಾರು ಸೊಪ್ಪಿದೆ. ನಿಧಾನಕ್ಕೆ ಸೋಸ್ಕೊಂಡು ಒಂದೊಂದನ್ನೇ ಸೋಸಿ ಇಟ್ಕೊತಾ ಇದ್ದೀನಿ. ಗಂಟೆ ನೋಡಿ 10:15 ಆಯಿತು. 10:15 ಆದರೂ ಕೂಡ ನಾನು ಸೊಪ್ಪು ಸೋಸಿ ಮುಗಿಲಿಲ್ಲ. ಅಂದರೆ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿದೆ ನೋಡಿ. ಮಧ್ಯದಲ್ಲಿ ಹೋಗಿ ಊಟ ಮಾಡಿದ್ದಾಯಿತು, ತನುಗೆ ಊಟ ಕೊಟ್ಟಿದ್ದಾಯಿತು, ಅದೆಲ್ಲ ಕೆಲಸ ಮುಗಿಸಿ ಸೊಪ್ಪು ಸೋಸಿದ್ದು ಕೂಡ ಕಂಪ್ಲೀಟ್ ಆಯಿತು. ಸಿಕ್ಕಾಬಟ್ಟೆ ವೇಸ್ಟ್ ಬಂತು. ಮಳೇಲಿ ಸ್ವಲ್ಪ ನೆಂದಿದ್ರಿಂದ ಅಂತೂ ಸಿಕ್ಕಾಬಟ್ಟೆ ವೇಸ್ಟ್ ಆಯಿತು ನೋಡಿ. ಇಷ್ಟೊಂದು ಸೊಪ್ಪು ವೇಸ್ಟು. ಇದೆಲ್ಲ ನಾನು ಈಗ ಇದಕ್ಕೋಸ್ಕರ ಎತ್ತಿಟ್ಟಿದ್ದೀನಿ, ಅಂದರೆ ಮಸ್ಸೊಪ್ಪಿಗೆ ಎತ್ತಿಟ್ಟಿದ್ದೀನಿ. ಇದೆಲ್ಲ ಪಲ್ಯಕ್ಕೆ ಅಂತೇಳ್ಬಿಟ್ಟು ಸಪ್ರೇಟಾಗಿ ಸೋಸಿ ಇಟ್ಟಿದ್ದೀನಿ. ಒಟ್ಟಾರೆ ಇಷ್ಟೊಂದು ಸೊಪ್ಪು ವೇಸ್ಟ್ ಆಯಿತು. ಹಾಗೆ ಇದು ಮೆಂತ್ಯ ಸೊಪ್ಪನ್ನ ಹಾಗೆ ಸ್ವಲ್ಪ ಯಾವ್ದಾದ್ರು ಮೆಂತ್ಯ ಬಾತಿಗೆ ಏನಾದರೂ ಹಾಕೋಕ್ಕಾಗುತ್ತೆ ಅಂತೇಳಿ ಅದನ್ನು ಕೂಡ ಸಪ್ರೇಟಾಗಿ ಸೋಸಿ ಕವರಿಗೆ ಹಾಕಿ ಇಟ್ಟಿದ್ದೀನಿ. ಇದನ್ನೆಲ್ಲ ಈಗ ಕವರಿಗೆ ಹಾಕಿ ಎತ್ತಿಡಬೇಕಾಗುತ್ತೆ. ಇನ್ನು ಅದೊಂದು ಕೆಲಸ ಇದೆ. ಫ್ರೆಂಡ್ಸ್, ಇವತ್ತಂತೂ ವಿಪರೀತ ಚಳಿ ಇದೆ, ಸಖತ್ತು ಮಳೆ ಬೇರೆ. ಬೆಳಗ್ಗೆಯಿಂದ ಕಂಟಿನ್ಯೂಸ್ಲಿ ಆಗಿ ಇಲ್ಲಿ ತನಕನೂ ಸಣ್ಣದಾಗಿ ಮಳೆ ಬರ್ತಾನೆ ಇದೆ. ಓಕೆ, ಈ ಸೊಪ್ಪನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.